ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 24 ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಕಂಟ್ರಿ ಈಸ್ ನೇಮ್ಡ್ ದ ಪ್ರೆಸಿಡೆಂಟ್ ಆಫ್ UNSC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ ಆಗಸ್ಟ್ 2021? ಆಗಸ್ಟ್ 2021ಕ್ಕೆ UN ಭದ್ರತಾ ಮಂಡಳಿಯ ಅಧ್ಯಕ್ಷರಾಗಿ ಯಾವ ದೇಶವನ್ನು ಹೆಸರಿಸಲಾಗಿದೆ? ಅದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಇಂಡಿಯಾ. ಇತ್ತೀಚೆಗೆ ಭದ್ರತಾ ಮಂಡಳಿಯ UNSC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಸದಸ್ಯರಾಗಿ ಆಯ್ಕೆಯಾಗಿರುವ ಭಾರತ 2021ರ ಆಗಸ್ಟ್ ತಿಂಗಳಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದೆ. ಸ್ನೇಹಿತರೆ, ಭಾರತ, ನಾರ್ವೆ, ಐರ್ಲೆಂಡ್, ಮೆಕ್ಸಿಕೋ ಮತ್ತು ಕೆನ್ಯಾ UNSCಯ ನಾನ್ ಪರ್ಮನೆಂಟ್ ಸದಸ್ಯರಾಗಿ 2021ರ ಜನವರಿ 1ರಿಂದ 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಯಿತು. ಸ್ನೇಹಿತರೆ, ಟುನೀಷಿಯಾದ ಅವಧಿ 2021ರ ಜನವರಿಯಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿ ಪ್ರಾರಂಭವಾಗಲಿದೆ. ಸ್ನೇಹಿತರೆ, ಸದಸ್ಯ ರಾಷ್ಟ್ರಗಳ ಹೆಸರಿನ ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ, ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ಪ್ರತಿ ಸದಸ್ಯರು ಇದನ್ನು 1 ತಿಂಗಳವರೆಗೆ ಅನುಸರಿಸುತ್ತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. Which institution has been selected as implementation agency for PM Street Vendors ಆತ್ಮನಿರ್ಭರ್ ನಿಧಿ? PM ಸ್ಟ್ರೀಟ್ ವೆಂಡರ್ನ ಆತ್ಮನಿರ್ಭರ್ ನಿಧಿಯ ಅನುಷ್ಠಾನ ಏಜೆನ್ಸಿಯಾಗಿ ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸಿಡ್ಬಿ. ಸಿಡ್ಬಿ ಅಂದರೆ ಸ್ನೇಹಿತರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. PM ಸ್ಟ್ರೀಟ್ ವೆಂಡರ್ನ ಆತ್ಮನಿರ್ಭರ್ ನಿಧಿಗಾಗಿ ಅನುಷ್ಠಾನಗೊಳಿಸುವ ಏಜೆನ್ಸಿಯಾಗಿ ಸಿಡ್ಬಿಯನ್ನು ತೊಡಗಿಸಿಕೊಳ್ಳಲು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಸಿಡ್ಬಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಸಿಡ್ಬಿದು ಫುಲ್ ಫಾರ್ಮ್ ಸ್ನೇಹಿತರೆ ಸ್ಮಾಲ್ ಇಂಡಸ್ಟ್ರೀಸ್ ಆ್ಯಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಕೋವಿಡ್-19 ಲಾಕ್ಡೌನ್ನಿಂದ ಪ್ರತಿಕೂಲ ಪರಿಣಾಮ ಬೀರುವ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿಗಳವರೆಗೆ ಕಾರ್ಯನಿರತ ಬಂಡವಾಳ ಸಾಲವನ್ನು ಒದಗಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಸಿಡ್ಬಿ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಸಿಡ್ಬಿದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಲಕ್ನೋನಲ್ಲಿದೆ. ಸಿಡ್ಬಿದು ಸ್ಥಾಪನೆ ಸ್ನೇಹಿತರೆ 2 ಏಪ್ರಿಲ್ 1990ನಲ್ಲಿ ಆಗಿದೆ. ಸಿಡ್ಬಿದು ಪ್ರಸ್ತುತ ಚೇರ್ಮನ್ ಸ್ನೇಹಿತರೆ ಮೊಹಮ್ಮದ್ ಮುಸ್ತಫಾ. Who has become the first Indian to participate in the Chessable Masters tournament? ಚೆಸ್ಸೇಬಲ್ ಮಾಸ್ಟರ್ಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಪಿ ಹರಿಕೃಷ್ಣ. ಮ್ಯಾಗ್ನಸ್ ಕಾರ್ಲ್ಸನ್ ಚೆಸ್ ಪ್ರವಾಸದಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಪಿ ಹರಿಕೃಷ್ಣ. ಸ್ನೇಹಿತರೆ, ಚೆಸ್ಸೇಬಲ್ ಮಾಸ್ಟರ್ಸ್ 12 ಆಟಗಾರರ ಪಂದ್ಯಾವಳಿಯಾಗಿದ್ದು ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್, ಚೀನಾದ ಲಿಂಗ್ ಡೈರೆನ್ ಮತ್ತು USAದ ಫ್ಯಾಬಿಯಾನಾ ಕುರ್ವಾನಾ ಸೇರಿದಂತೆ ಶಾಸ್ತ್ರೀಯ ಶ್ರೇಯಾಂಕ ಪಟ್ಟಿಯಲ್ಲಿ ವಿಶ್ವದ ಅಗ್ರ 6 ಆಟಗಾರರು ಆಡಲಿದ್ದಾರೆ. ಸ್ನೇಹಿತರೆ, ಈ ಆಟವನ್ನು ತಲಾ 6 ಆಟಗಾರರು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ವಾಟ್ ಈಸ್ ನವರಕ್ಷಕ್ that was seen in news recently? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನವರಕ್ಷಕ ಎಂದರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ PPE. PPE ಸೂಟ್ನ ಉತ್ಪಾದನಾ ಜ್ಞಾನವನ್ನು ನವರಕ್ಷಕ ಎಂದು ಹೆಸರಿಸಲಾಗಿದೆ. ಇದನ್ನು ರಾಷ್ಟ್ರೀಯ ಸಂಶೋಧನಾ ಅಭಿವೃದ್ಧಿ ನಿಗಮವು 5 MSMEಗಳಿಗೆ ಪರವಾನಗಿ ನೀಡಿದೆ. ಸ್ನೇಹಿತರೆ, ದೇಶಾದ್ಯಂತ ಗುಣಮಟ್ಟದ PPE ಕಿಟ್ಗಳ ಬೇಡಿಕೆಯನ್ನು ಪೂರೈಸಲು ತಯಾರಕರು ವರ್ಷಕ್ಕೆ 10 ಮಿಲಿಯನ್ ಹೆಚ್ಚಿನ PPEಗಳನ್ನು ಉತ್ಪಾದಿಸುವ ನಿರೀಕ್ಷೆ ಇದೆ. ಸ್ನೇಹಿತರೆ, ಇನ್ಸ್ಟಿಟ್ಯೂಟ್ ಆಫ್ ನ್ಯಾವಲ್ ಮೆಡಿಸಿನ್ ಮುಂಬೈ ಮೂಲದ ಇನ್ನೋವೇಷನ್ ಸೆಲ್ನಲ್ಲಿ ಈ ಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ರೆಫ್ಯೂಜಿ ಡೇ 2020? 2020ರ ವರ್ಲ್ಡ್ ರೆಫ್ಯೂಜಿ ಡೇದು ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಎವ್ರಿ ಆಕ್ಷನ್ ಕೌಂಟ್ಸ್.
ವಿಶ್ವಾದ್ಯಂತ ನಿರಾಶ್ರಿತರ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ವಾರ್ಷಿಕವಾಗಿ ಜೂನ್ 20ರಂದು ವರ್ಲ್ಡ್ ರೆಫ್ಯೂಜಿ ಡೇ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ 2020 ವರ್ಲ್ಡ್ ರೆಫ್ಯೂಜಿ ಡೇದು ಥೀಮ್ ಎವ್ರಿ ಆಕ್ಷನ್ ಕೌಂಟ್ಸ್. ಸ್ನೇಹಿತರೆ ಡಿಸೆಂಬರ್ 4, 2000ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಜೂನ್ 20 ವರ್ಲ್ಡ್ ರೆಫ್ಯೂಜಿ ದಿನವೆಂದು ಆಚರಿಸಲು ನಿರ್ಧರಿಸಿತು. ಸ್ನೇಹಿತರೆ ವಿಶ್ವಾದ್ಯಂತ ನಿರಾಶ್ರಿತರನ್ನು ಗೌರವಿಸಲು ಈ ದಿನವನ್ನು ವಿಶ್ವಸಂಸ್ಥೆ ಗೊತ್ತುಪಡಿಸಿದೆ. ಸ್ನೇಹಿತರೆ 1951ರ ನಿರಾಶ್ರಿತರ ಸಮಾವೇಶ ಮತ್ತು 1967ರ ಶಿಷ್ಟಾಚಾರವು ವಿಶ್ವಾದ್ಯಂತ ಇರುವ ನಿರಾಶ್ರಿತರನ್ನು ರಕ್ಷಿಸುತ್ತದೆ. ವರ್ಲ್ಡ್ ಮ್ಯೂಸಿಕ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇ? ವಿಶ್ವ ಸಂಗೀತ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ವರ್ಲ್ಡ್ ಮ್ಯೂಸಿಕ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೂನ್ 21. ವೃತ್ತಿಪರ ಸಂಗೀತಗಾರರನ್ನು ಗೌರವಿಸಲು ಮತ್ತು ಅವರ ಕೆಲಸವನ್ನು ಜಗತ್ತಿಗೆ ಪ್ರದರ್ಶಿಸಲು ಪ್ರೋತ್ಸಾಹಿಸಲು ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಸಂಗೀತ ದಿನವನ್ನು ಆಚರಿಸಲಾಗುತ್ತದೆ. ವರ್ಲ್ಡ್ ಮ್ಯೂಸಿಕ್ ಡೇ. ಸ್ನೇಹಿತರೆ ಮೊದಲ ಸಂಗೀತ ದಿನ 1982ರಲ್ಲಿ ಪ್ಯಾರಿಸ್ನಲ್ಲಿ ನಡೆಯಿತು. ಸ್ನೇಹಿತರೆ ಮ್ಯೂಸಿಕ್ ಡೇದು ದಿನಾಚರಣೆಯನ್ನು ಜಾಕ್ ಲ್ಯಾಂಗ್ ಮತ್ತು ಮ್ಯಾರಿಸ್ ಪ್ಲಾರೆಟ್ ಪ್ರಾರಂಭಿಸಿದರು. ಪ್ರತಿ ವರ್ಷ ಜೂನ್ 21ರಂದು ವರ್ಲ್ಡ್ ಮ್ಯೂಸಿಕ್ ಡೇ ಅನ್ನು ಆಚರಿಸಲಾಗುತ್ತದೆ. ವೆನ್ ಈಸ್ ವರ್ಲ್ಡ್ ಹೈಡ್ರೋಗ್ರಫಿ ಡೇ ಅಬ್ಸರ್ವ್ಡ್ ಗ್ಲೋಬಲಿ? ವಿಶ್ವ ಜಲವಿಜ್ಞಾನ ದಿನವನ್ನು ಹೈಡ್ರೋಗ್ರಫಿ ಡೇ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜೂನ್ 21. ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಹೈಡ್ರೋಗ್ರಫಿ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಅದು ವಹಿಸುವ ಅಗತ್ಯ ಪಾತ್ರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತದೆ. ಸ್ನೇಹಿತರೆ 2020ರ ವರ್ಲ್ಡ್ ಹೈಡ್ರೋಗ್ರಫಿ ಡೇದು ಥೀಮ್ ಹೈಡ್ರೋಗ್ರಫಿ ಎನೇಬಲಿಂಗ್ ಆಟೋನಾಮಸ್ ಟೆಕ್ನಾಲಜೀಸ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2005ರಲ್ಲಿ ಜೂನ್ 21ರಂದು ವರ್ಲ್ಡ್ ಹೈಡ್ರೋಗ್ರಫಿ ದಿನವನ್ನು ಆಚರಿಸುವ ನಿರ್ಣಯವನ್ನು ಅಂಗೀಕರಿಸಿತು. ಸ್ನೇಹಿತರೆ ಜೂನ್ 21, 1921ರಂದು ಅಂತಾರಾಷ್ಟ್ರೀಯ ಹೈಡ್ರೋಗ್ರಾಫಿಕ್ ಸಂಸ್ಥೆಯ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಸೂಚಿಸುವ ಕಾರಣ ಜೂನ್ 21 ಈ ದಿನಕ್ಕೆ ಆಯ್ಕೆ ಮಾಡಲಾಗಿದೆ. ಇನ್ ಇಂಡಿಯಾ ವೆನ್ ಈಸ್ ನ್ಯಾಷನಲ್ ರೀಡಿಂಗ್ ಡೇ ಸೆಲೆಬ್ರೇಟೆಡ್? ಭಾರತದಲ್ಲಿ ರಾಷ್ಟ್ರೀಯ ಓದುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನ್ಯಾಷನಲ್ ರೀಡಿಂಗ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೂನ್ 19. ಎರಡ್ 2020ರಲ್ಲಿ ತಂತ್ರಜ್ಞಾನ ಶಕ್ತಿಗೊಂಡ ಓದುವಿಕೆಗೆ ವಿಶೇಷ ಗಮನ ಹರಿಸಿ 25ನೇ ರಾಷ್ಟ್ರೀಯ ಓದುವ ದಿನವನ್ನು ಜೂನ್ 19ರಂದು ಆಚರಿಸಲಾಯಿತು. ವರ್ಲ್ಡ್ ರೀಡಿಂಗ್ ಡೇ. ಜೂನ್ 19ರ ನಂತರದ ವಾರವನ್ನು ಓದುವ ವಾರ ಮತ್ತು ಜುಲೈ 18ರವರೆಗೆ ಇಡೀ ತಿಂಗಳು ಓದುವ ತಿಂಗಳು ಎಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ 1990ರಲ್ಲಿ ಕೇರಳದ ಸಾಕ್ಷರತಾ ಪ್ರಮಾಣವನ್ನು ಲಿಟ್ರಸಿ ರೇಟ್ 100% ಮಾಡಿದ ಓದುವ ಸಂಸ್ಕೃತಿಗೆ ನೀಡಿದ ಮಹತ್ವದ ಕೊಡುಗೆಗಾಗಿ ಕೇರಳದ ಗ್ರಂಥಾಲಯ ಚಳವಳಿಯ ಪಿತಾಮಹ PN ಪ್ಯಾನಿಕರ್ ಅವರನ್ನು ಗೌರವ ಸಲ್ಲಿಸಲು ರಾಷ್ಟ್ರೀಯ ಓದುವ ದಿನವನ್ನು ಆಚರಿಸಲಾಗುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸ್ನೇಹಿತರೆ ವಿದ್ಯಾರ್ಥಿಗಳಲ್ಲಿ ಓದುವಿಕೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. As per the latest ranking of Bloomberg Billionaires Index, who is the top most richest person? Bloomberg Billionaires Index ಇತ್ತೀಚಿನ ಶ್ರೇಯಾಂಕದ ಪ್ರಕಾರ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜೆಫ್ ಬೆಜೋಸ್. ಜೂನ್ 2020ರಂದು ಬಿಡುಗಡೆಯಾದ ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ವಿಶ್ವದ ಅಗ್ರ 10 ಶ್ರೀಮಂತ ಜನರ ಕ್ಲಬ್ಗೆ ಸೇರಿದ್ದಾರೆ. ಸ್ನೇಹಿತರೆ ರೀಸೆಂಟ್ ಅಪ್ಡೇಟ್ನಲ್ಲಿ ಅವರು ವಿಶ್ವದ 9ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಸ್ನೇಹಿತರೆ ಜೂನ್ 20ರ ಹೊತ್ತಿಗೆ ಅಂಬಾನಿಯ ನೆಟ್ವರ್ತ್ $64.5 ಬಿಲಿಯನ್ ಏರಿತು. ಸ್ನೇಹಿತರೆ ಅಗ್ರ 10 ಶ್ರೀಮಂತ ಜನರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಏಷ್ಯನ್ ಉದ್ಯಮಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸ್ನೇಹಿತರೆ ಈ ಪಟ್ಟಿಯಲ್ಲಿ ಅಮೆಜಾನ್ ಸಿಇಒ ಜೆಫ್ ಬೆಜೋಸ್ ಅಗ್ರಸ್ಥಾನದಲ್ಲಿದ್ದಾರೆ.
ಆ್ಯಂಡ್ ಸ್ನೇಹಿತರೆ ಅವ್ರದ್ದು ನೆಟ್ವರ್ತ್ $160 ಬಿಲಿಯನ್. Name the online portal launched by Ministry of Mines to promote research and development projects. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯೋಜನೆಗಳನ್ನು ಉತ್ತೇಜಿಸಲು ಗಣಿ ಸಚಿವಾಲಯ ಪ್ರಾರಂಭಿಸಿರುವ ಆನ್ಲೈನ್ ಪೋರ್ಟಲ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸತ್ಯಭಾಮ. ಕೇಂದ್ರ ಕೋಲ್ ಮೈನ್ಸ್ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸತ್ಯಭಾಮ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಸತ್ಯಭಾಮ ಗಣಿ ಸಚಿವಾಲಯದ ವಿಜ್ಞಾನ ಮತ್ತು ಟೆಕ್ನಾಲಜಿ ಕಾರ್ಯಕ್ರಮ ಯೋಜನೆಯಡಿ ಗಣಿಗಾರಿಕೆ ಮತ್ತು ಖನಿಜಗಳ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಈ ಪೋರ್ಟಲಿನ ಉದ್ದೇಶವಾಗಿದೆ. ಆ್ಯಂಡ್ ಸ್ನೇಹಿತರೆ ಸತ್ಯಭಾಮದು ಫುಲ್ ಫಾರ್ಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೋಜನಾ ಫಾರ್ ಆತ್ಮನಿರ್ಭರ್ ಭಾರತ್ ಇನ್ ಮೈನಿಂಗ್ ಅಡ್ವಾನ್ಸ್ಮೆಂಟ್. ಆ್ಯಂಡ್ ಸ್ನೇಹಿತರೆ ಇದನ್ನು ಗಣಿ ಮಾಹಿತಿ ವಿಭಾಗದ ರಾಷ್ಟ್ರೀಯ ಮಾಹಿತಿ ಕೇಂದ್ರ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಅಭಿವೃದ್ಧಿಪಡಿಸಿದೆ. Padma Shri awardee Vidyaben Shah, who passed away recently, is associated with which field? ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವಿದ್ಯಾಬೇನ್ ಶಾ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೋಷಿಯಲ್ ವರ್ಕ್. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮತ್ತು ಫ್ರೀಡಂ ಫೈಟರ್ ಮತ್ತು ಸೋಷಿಯಲ್ ವರ್ಕರ್ ವಿದ್ಯಾಬೇನ್ ಶಾ ಅವರು ತಮ್ಮ 97ನೇ ವಯಸ್ಸಿನಲ್ಲಿ ನವದೆಹಲಿಯ ತಮ್ಮ ನಿವಾಸದಲ್ಲಿ ನಿಧನರಾದರು. ಸ್ನೇಹಿತರೆ ಅವರು 1940ರ ದಶಕದಲ್ಲಿ ರಾಜ್ಕೋಟ್ನಲ್ಲಿ ಭಾರತದ ಮೊದಲನೇ ಬಾಲ್ ಭವನವನ್ನು ಸ್ಥಾಪಿಸಿದ್ದರು. ಆ್ಯಂಡ್ ಸ್ನೇಹಿತರೆ ವಿದ್ಯಾಬೇನ್ ಶಾ ಅವರು 1922ರ ನವೆಂಬರ್ 7ರಂದು ಗುಜರಾತ್ನಲ್ಲಿ ಜನಿಸಿದರು. ಆ್ಯಂಡ್ ಸ್ನೇಹಿತರೆ ಅವರು ಸಾಮಾಜಿಕ ಮತ್ತು ಆರ್ಥಿಕ ಕಲ್ಯಾಣ ಕಾರ್ಯಕ್ಕೆ 1992ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವೆನ್ ವಾಸ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಫೌಂಡೆಡ್? ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ 23 ಜೂನ್ 1937. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಫಸ್ಟ್ ಬೆಲ್ ಇನಿಷಿಯೇಟಿವ್ ಫಾರ್ ಆನ್ಲೈನ್ ಕ್ಲಾಸಸ್ ಇನ್ ದರ್ ಸ್ಟೇಟ್ ಸ್ಕೂಲ್ಸ್? ರಾಜ್ಯ ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳಿಗಾಗಿ ಫಸ್ಟ್ ಬೆಲ್ ಉಪಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಕೇರಳ ರಾಜ್ಯ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ರೆಫ್ಯೂಜಿ ಡೇ 2020? 2020 ವರ್ಲ್ಡ್ ರೆಫ್ಯೂಜಿ ಡೇದು ಥೀಮ್ ಏನು? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ ಇನ್ ಇಂಡಿಯಾ ವೆನ್ ಈಸ್ ನ್ಯಾಷನಲ್ ರೀಡಿಂಗ್ ಡೇ ಸೆಲೆಬ್ರೇಟೆಡ್? ಭಾರತದಲ್ಲಿ ರಾಷ್ಟ್ರೀಯ ಓದುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.